ಹಾಯ್ ಎವ್ರಿವನ್. ಹೋಟೆಲಲ್ಲಿ ಇಡ್ಲಿ ಜೊತೆ ಕೊಡೋ ಉದ್ದಿನವಡೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಅದನ್ನೇ ಮನೇಲಿ ತುಂಬ ಈಸಿಯಾಗಿ ಮಾಡೋದಂದರೆ ಇನ್ನೂ ಇಷ್ಟ ಆಗುತ್ತೆ ಅಲ್ವಾ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲು ಉದ್ದಿನಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಳೆದು ನೆನೆಯೋಕೆ ಇಟ್ಕೊಳ್ಳಿ. 1/2 ಅವರ್ ಇಲ್ಲಾಂದರೆ 1 ಅವರ್ ನೆನೆದ್ರೆ ಸಾಕು, ಸ್ವಲ್ಪ ಮೆತ್ತಗಾದರೆ ಸಾಕು. ನೆಂದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ನೀರು ಮಾತ್ರ ಸ್ವಲ್ಪನೂ ಇರಬಾರ್ದು, ನೀಟಾಗಿ ನೀರೆಲ್ಲ ಸೋರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀರು ಸೋರಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತೆಳುವಾಗುತ್ತೆ ಹಿಟ್ಟು, ಸೊ ಚೆನ್ನಾಗಿರಲ್ಲ. ನೀಟಾಗಿ ನೀರೆಲ್ಲ ತೆಗ್ದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳೋಕೆ ಏನೇನು ಹಾಕೋಬೇಕು ಅಂದರೆ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಅಥವಾ ಸಾಂಬಾರು ಸೊಪ್ಪಿದ್ರೂ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಹಾಕೊಂಡ್ಮೇಲೆ ಒಂದು ಪಾತ್ರೆಗೆ ನೀವು ಏನೇನು ಮಿಕ್ಸಿ ಮಾಡ್ಕೊಂಡ್ರಿ ಅದನ್ನೆಲ್ಲ ಒಂದು ಕಡೆ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಇಟ್ಕೊಳ್ಳಿ. ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಜಜ್ಜಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಇಷ್ಟನ್ನು ಜಜ್ಜಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಂಡು ಆನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಅಂಗೈ ಮೇಲೆ ಹಾಕ್ಕೊಂಡು ರೌಂಡ್ ಮಾಡ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡೋದು ಯಾಕೆ ಅಂದರೆ ಒಂದು ರೀಸನ್ ಎಣ್ಣೆ ಕುಡಿಬಾರ್ದು ಅಂತ, ಇನ್ನೊಂದು ರೀಸನ್ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ ಥರ ಹೋಲ್ ಮಾಡ್ಕೊಂಡ್ಮೇಲೆ ನೋಡಿ ನೀಟಾಗಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಇಡ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ.